ಇನ್ಕಮ್ ಪ್ಲಾನ್ ಪಾರ್ಟ್ 2ಗೆ ವೆಲ್ಕಮ್. ಈ ವಿಡಿಯೋದಲ್ಲಿ ನೀವು ಎಷ್ಟು ಟೈಪ್ಸ್ ಆಫ್ ಇನ್ಕಮ್ ಇದೆ, ಯಾವ ಇನ್ಕಮ್ ಎಷ್ಟೆಷ್ಟು ಪೇಔಟ್ ಆಗುತ್ತೆ, ಪ್ರತಿಯೊಂದನ್ನು ನೀವು ತಿಳ್ಕೊಳ್ಬಹುದು. ಹಾಗಾಗಿ ನೀವು ಬೇಸಿಕ್ ಇಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇದು ವೆರಿ 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 ಇಂಪಾರ್ಟೆಂಟ್. ತುಂಬಾ ಜನ ಬಿಸ್ನೆಸ್ಗೆ ಲಾಗಿನ್ ಆಗ್ತಾರೆ. ಆಫ್ಟರ್ ದಟ್ ಅವ್ರು ಸರಿಯಾಗಿ ಪ್ಲಾನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದಿಲ್ಲ, ಸರಿಯಾಗಿ ಕಲಿಯೋದಿಲ್ಲ, ತಿಳ್ಕೊಂಡಿರೋದಿಲ್ಲ. ದಯವಿಟ್ಟು ನಾನು ನಿಮ್ಮದು ರಿಕ್ವೆಸ್ಟ್ ಮಾಡ್ತೇನೆ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಮುಂಚೆ ಫಸ್ಟ್ಗೆ ನೀವು ಪ್ಲಾನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ ನಂತರ ಪ್ಲಾನಿಂಗ್ ತಕ್ಕಂತೆ ಆಕ್ಷನ್ ಅನ್ನ ನಿಮ್ಮ ಮೆಂಟರ್ ಹತ್ರ ಸಪೋರ್ಟ್ ಪಡ್ಕೊಂಡು ಆಕ್ಷನ್ ಮಾಡಿ. 12 ಟೈಪ್ಸ್ ಆಫ್ ಇನ್ಕಮ್. SMIP ಪ್ಲಾನ್ ಅಲ್ಲಿ ನಿಮಗೆ ಟೋಟಲ್ ಆಗಿ 12 ಟೈಪ್ಸ್ ಆಫ್ ಇನ್ಕಮ್ ಇದೆ. ನಾಟ್ ಓನ್ಲಿ ಒನ್ ಇನ್ಕಮ್, ಒಂದೇ ಇನ್ಕಮ್ ಇಲ್ಲ, 12 ರೀತಿಯ ಇನ್ಕಮ್ ಇದೆ. ಬರೋಬ್ಬರಿ ನಿಮಗೆ 72% ಪೇ ಔಟ್, 72% ಪೇ ಔಟ್ ಅನ್ನ ಪಡ್ಕೊಳ್ಬಹುದು. ಸಾಕಷ್ಟು ಜನರಿಗೆ ಇದು ಗೊತ್ತೇ ಇರೋದಿಲ್ಲ. ಬರೇ ನಾನು ರಿಟೇಲ್ ಮಾಡಿದ್ರೆ ಮಾತ್ರ, ನನಗೆ ಸೇಲ್ ಮಾಡಿದ್ರೆ ಮಾತ್ರ ಇನ್ಕಮ್ ಬರುತ್ತಂತ ಅನ್ಕೊಂಡಿರ್ತೀರಾ. ನೀವೇನಾದ್ರೂ ರೆಫರಿಂಗ್ ಸ್ಟಾರ್ಟ್ ಮಾಡಿ ಅಪರ್ಚುನಿಟಿಯನ್ನ ಸಾಕಷ್ಟು ಜನರಿಗೆ ನೀವು ಶೇರ್ ಮಾಡ್ಕೊಂಡ್ರೆ, ಕಸ್ಟಮರ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ, ಅಥವಾ ನಿಮ್ಮ ಕೆಳಗಡೆ ಲೀಡರ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ, ನೀವು ಹಂತ ಹಂತವಾಗಿ 12 ರೀತಿ ಇನ್ಕಮ್ ಅನ್ನ ಪಡ್ಕೊಳ್ಬೋದು. ಫಸ್ಟಿಗೆ ನಿಮಗೆ ಬರುವಂತದ್ದು ಸೇವಿಂಗ್ಸ್ ಆನ್ ಕನ್ಸಂಪ್ಷನ್. ಸೇವಿಂಗ್ಸ್ ಆನ್ ಕನ್ಸಂಪ್ಷನ್ ಇದು ಬಂದು ನಿಮಗೆ ಅಪ್ ಟು ಅಂದ್ರೆ ಇಲ್ಲಿ ತನಕ 33% ನೀವು ಪಡ್ಕೊಳ್ಬಹುದು. ಎಸ್, ನನಗೆ ಯಾರಿಗೂ ರೆಫರ್ ಮಾಡ್ಲಿಕ್ಕೆ ಆಗಲ್ಲ, ನನಗೆ ಟೀಮ್ ಬಿಲ್ಡ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋರು ಸ್ಕಿಲ್ಸ್ ಗಳನ್ನ ಕಲ್ತ್ಕೊಂಡು ಅಪ್ ಟು 33% ತನಕ ರಿಟೇಲ್ ಮಾರ್ಜಿನ್ ಅನ್ನೇ ಪಡ್ಕೊಳ್ಬಹುದು. ಇದರಲ್ಲಿ ನಿಮ್ಗೆ ಲಾಯಲ್ಟಿ ಬೆನಿಫಿಟ್ ಕೂಡ ಸಿಗತ್ತೆ. ಲಾಯಲ್ಟಿ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಸೆಕೆಂಡ್ ಬೋನಸ್ ಬಂದು ಪ್ರೋಗ್ರೆಷನ್. ಪ್ರೋಗ್ರೆಷನ್ ಮೀನ್ಸ್ ನಿಮ್ಮ ಪ್ರೋಗ್ರೆಷನ್, ನೀವು ಜಾಯಿನ್ ಆಗಿ ನೀವು ರೆಫರ್ ಮಾಡ್ತಾ ಹೋದಾಗೆ ನಿಮ್ಮ ಕೆಳಗಡೆ ಬರುವಂತ ಬಿಸ್ನೆಸ್ ಇಂದ ನೀವು ಪ್ರೋಗ್ರೆಸ್ ಆಗ್ತಾ ನೀವು 2 to 6% ಇನ್ಸ್ಟೆಂಟ್ ಆಗಿ ನೀವು ಬಿಗಿನಿಂಗ್ ಅಲ್ಲಿ ಅರ್ನ್ ಮಾಡಬಹುದು. ಇದು ದೊಡ್ಡ ಇನ್ಕಮ್ ಅಲ್ಲ. ಹಾಗಂತ ನೀವು ಇಷ್ಟೇನಂತಾನು ತಿಳ್ಕೊಳ್ಳೋಗಿಲ್ಲ. ನೆಕ್ಸ್ಟ್ ನೀವು ಸರಿಯಾಗಿ ಪ್ಲಾನ್ ಅಂಡರ್ಸ್ಟ್ಯಾಂಡ್ ಆದ್ರೆ ನಿಮಗೆ ಕ್ಲಾರಿಟಿ ಸಿಗತ್ತೆ. ಇದು ಯಾರೇ ಬಂದ್ರು ಬಿಲ್ಲಿಂಗ್ ಮಾಡ್ಕೊಂಡ್ರು ಅವನಿಗೆ ಸ್ಟಾರ್ಟ್ ಆಗುವಂತ ಬೋನಸ್ 2% ಇಂದ 6%. ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಈ ಪ್ಲಾನ್ ಬಂದು ಅಕ್ಯುಮುಲೇಷನ್ ಪ್ಲಾನ್ ಅಲ್ಲ. ನೀವು ಎವ್ರಿ ಮಂತ್ ಏನ್ ಪ್ಲಾನ್ ಮಾಡ್ಕೊಂಡು ಕೆಲಸಕ್ಕೆ ಮಾಡ್ತೀರಾ, ನೀವೆಷ್ಟು ಬಿಸ್ನೆಸ್ ಮಾಡ್ತೀರಾ, ಪ್ಲಾನ್ ಪ್ರಕಾರ ಎಷ್ಟು ಬಿಸ್ನೆಸ್ ವಾಲ್ಯೂ ಮಾಡ್ತೀರಾ, ಅದ್ರ ಪ್ರಕಾರ ನಿಮಗೆ ಪಕ್ಕಾ ಪೇ ಔಟ್ ಆಗಲ್ಲ. 1 ರೂಪಾಯಿ ಕೂಡ ಹೆಚ್ಚು ಕಮ್ಮಿ ಆಗಲ್ಲ. ಹಾಗಾಗಿ ಪ್ಲಾನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮೂರನೇ ಇನ್ಕಮ್ ಬಂದು ನಿಮಗೆ ಪವರ್ ಆಫ್ 4 ಬೋನಸ್. ಸರ್, ನನಗೆ ಇನ್ಸ್ಟೆಂಟ್ ಆಗಿ ಇನ್ಕಮ್ ಬರಬೇಕು, ಫಾಸ್ಟ್ ಆಗಿ ಇನ್ಕಮ್ ಜನರೇಟ್ ಆಗಬೇಕಾದ್ರೆ ನೀವು ಜಾಯಿನ್ ಆದ ತಕ್ಷಣ ನೀವು ಪವರ್ ಆಫ್ 4 ಇನ್ಕಮ್ ಅನ್ನ ಪಡ್ಕೊಳ್ಬಹುದು. ಇದು ಯಾರಿಗೂ ಬೇಕಾದ್ರೂ ಅರ್ನಿಂಗ್ಸ್ ಮಾಡಬಹುದು. ಇದನ್ನ ನೆಕ್ಸ್ಟ್ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಫೋರ್ತ್ ಬೋನಸ್ ಬಂದು ಡೈರೆಕ್ಟರ್ ಬೋನಸ್. ಡೈರೆಕ್ಟರ್ ಬೋನಸ್ ಅಪ್ ಟು ನಿಮಗೆ ಕಂಪನಿಯ ಶೇರ್ಸ್ ಅಲ್ಲಿ 17% ಅನ್ನ ಅರ್ನ್ ಮಾಡಿ. ನೀವು ಡೈರೆಕ್ಟರ್ ಲೆವೆಲ್ ಅಲ್ಲಿ 17 + 5 + 6 + 5 11 + 17 28% ಪೇ ಔಟ್ ಅನ್ನ ನೀವು ಡೈರೆಕ್ಟರ್ ಲೆವೆಲ್ ಅಲ್ಲಿ ಅರ್ನಿಂಗ್ಸ್ ಮಾಡಬಹುದು. ಪ್ಲಸ್ ನೀವು ಅಡಿಷನಲ್ ಆಗಿ ರಿಟೇಲ್ ಪ್ರಾಫಿಟ್ ಕೂಡ ಮಾಡಬಹುದು. ನೆಕ್ಸ್ಟ್ ನಿಮಗೆ ಫಿಫ್ತ್ ಇನ್ಕಮ್ ಬಂದು ವೆಹಿಕಲ್ ಬೋನಸ್. ವೆಹಿಕಲ್ ಬೋನಸ್ ಇದು ಡೈರೆಕ್ಟರ್ ಲೆವೆಲ್ ಅಲ್ಲೇ ಬರುತ್ತೆ. ವೆಹಿಕಲ್ ಬೋನಸ್ ಬಂದು ನಿಮಗೆ 3%, ಕಂಪನಿಯ ಲಾಭಾಂಶದ 3%. ಆಲ್ಮೋಸ್ಟ್ ನೀವು ಡೈರೆಕ್ಟರ್ ಲೆವೆಲ್ ಅಂತ ರೀಚ್ ಆಗುವಾಗಲೇ ನೀವು 30% ಇನ್ಕಮ್ ಅನ್ನ ಡೈರೆಕ್ಟರ್ ಲೆವೆಲ್ ಅಲ್ಲೇ ಪಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಬರುವಂತಹದ್ದು ನ್ಯಾಷನಲ್ ಟ್ರಾವೆಲ್ ಫಂಡ್. ನ್ಯಾಷನಲ್ ಟ್ರಾವೆಲ್ ಫಂಡ್ ನಿಮಗೆ ಆಲ್ಮೋಸ್ಟ್ ನಿಮಗೆ 4% ಕಂಪನಿ ಲಾಭಾಂಶದಲ್ಲಿ ಸಿಗತ್ತೆ. ನೆಕ್ಸ್ಟ್ ನಿಮಗೆ ಸಿಗುವಂತ ಇನ್ನೊಂದು ಬೋನಸ್ ಬಂದು ಮೆಂಟರ್ಶಿಪ್. ಮೆಂಟರ್ಶಿಪ್ ಬೋನಸ್ ಇದು ನಿಮಗೆ ಹೈಯೆಸ್ಟ್ ಬರುವಂತಹ ಬೋನಸ್. ಮೆಂಟರ್ಶಿಪ್ ಬೋನಸ್ ಬಂದು ಕಂಪನಿಯ ಪ್ರಾಫಿಟ್ ಲಾಭಾಂಶದಲ್ಲಿ 15% ಪೂಲ್ ಅಲ್ಲಿ ನೀವು ಇನ್ಕಮ್ ಅನ್ನ ಪಡ್ಕೊಳ್ಬಹುದು. ನೆಕ್ಸ್ಟ್ ಇನ್ಕಮ್ ಬಂದು ವರ್ಲ್ಡ್ ಟೂರ್ ಫಂಡ್. ಇದು ಯಾವ ಟೈಟಲ್ಗೆ ನಿಮ್ಗೆ ಸಿಗುತ್ತೆ ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ವರ್ಲ್ಡ್ ಟೂರ್ ಫಂಡ್ ಬಂದು 6% ಲಾಭಾಂಶದಲ್ಲಿ ಸಿಗತ್ತೆ. ಹಾಗೇನೆ 9th ಇನ್ಕಮ್ ಬಂದು ಲಕ್ಸುರಿ ಕಾರ್ ಫಂಡ್. ಈ ಪ್ಲಾನ್ ಅಲ್ಲಿ ನಿಮ್ಗೆ ಲಕ್ಸುರಿ ಕಾರ್ ಫಂಡ್ ಕೂಡ ನೀವು
ಪಡ್ಕೊಳ್ಬಹುದು. ಇದು ನಿಮಗೆ ಕಂಪನಿಯ ಲಾಭಾಂಶದಲ್ಲಿ 5% ಸಿಗುತ್ತೆ. ನೆಕ್ಸ್ಟ್ 10th ಇನ್ಕಮ್ ಬಂದು ಈ ಪ್ಲಾನ್ ಅಲ್ಲಿ ಹೌಸ್ ಬೋನಸ್, ಡ್ರೀಮ್ ಹೌಸ್ ಬೋನಸ್ ಕೂಡ ನಿಮಗೆ ಈ ಪ್ಲಾನ್ ಅಲ್ಲಿ ಸಿಗುತ್ತೆ. ಇದು ಕಂಪನಿಯ ಲಾಭಾಂಶದ 4% ಅಲ್ಲಿ ಸಿಗುತ್ತೆ. ಹಾಗೇನೆ 11th ಇನ್ಕಮ್ ಬಂದು ನೀವು ಪ್ರತಿಷ್ಠಿತ ಹಂತಕ್ಕೆ ರೀಚ್ ಆದಾಗ, ಕಂಪನಿಯ ಟಾಪ್ ಟೈಟಲ್ ರೀಚ್ ಆದಾಗ ರೆಡ್ ಡೈಮಂಡ್ ಬೋನಸ್ ನಿಮಗೆ ಕಂಪನಿಯ ಲಾಭಾಂಶದ 4% ಫುಲ್ ಅಲ್ಲಿ ಸಿಗುತ್ತೆ. ಹಾಗೇನೆ 12th ಇನ್ಕಮ್ ಬಂದು ನಿಮಗೆ ಇನ್ನೊಂದು ಟಾಪ್ ಟೈಟಲ್ ರೀಚ್ ಆದಾಗೆ ಬ್ಲೂ ಡೈಮಂಡ್ ಹಂತಕ್ಕೆ ರೀಚ್ ಆದಾಗ ನಿಮಗೆ ಬ್ಲೂ ಡೈಮಂಡ್ ಬೋನಸ್ ಬಂದು ಅಪ್ರಾಕ್ಸಿಮೇಟ್ಲಿ 3% ಲಾಭಾಂಶ ಸಿಗುತ್ತೆ. ಈಗ ನೀವು ಇಷ್ಟನ್ನ ಟೋಟಲ್ ಮಾಡಿ 6 + 5 5 + 17 17 + 3 3 + 4 4 + 15 15 + 6 6 + 5 5 + 4 4 4 + 4 + 3 ಆಲ್ಮೋಸ್ಟ್ ನೀವು 72% ಇನ್ಕಮ್ ಅನ್ನ ಓವರ್ ಆಲ್ ಅರ್ನಿಂಗ್ಸ್ ಮಾಡಬಹುದು. ನೀವು ಬರೇ ಪ್ಲಾಟಿನಂ ಡೈರೆಕ್ಟರ್ ಅಲ್ಲಿ ಆಲ್ಮೋಸ್ಟ್ ನೀವು ಕಂಪನಿ ಎಲ್ಲ ಇನ್ಕಮ್ ಅನ್ನ ಅರ್ನ್ ಮಾಡಬಹುದು. ಇದು ಯಾವ ರೀತಿ ಬರುತ್ತೆ, ಹೇಗೆ ಜನರೇಟ್ ಆಗುತ್ತೆ, ಇದರ ಕ್ಲಾರಿಟಿಯನ್ನ ಮುಂದಿನ ವಿಡಿಯೋದಲ್ಲಿ ವಾಚ್ ಮಾಡಿ. ಹಾಗೆ ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.